ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಶಾಸ್ತ್ರಿಯವರು ಈ KSTL ಅನ್ನ ಹುಟ್ಟಾಕಿ ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ಸಹ ಬಹಳ ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಮತ್ತು ಮೈಸೂರು ಸ್ಯಾಂಡಲ್ ಸೋಪು ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದೆ. ಹಬ್ಬ ಇದರಲ್ಲಿ ಎಲ್ಲರೂ ಕೂಡ ಬಳಸುವಂತಹದ್ದು ಇವತ್ತು ದಿವಸ ಮೈಸೂರು ಸ್ಯಾಂಡಲ್ ಸೋಪನ್ನು ಜನಸಾಮಾನ್ಯರು ಕೂಡ ಮಧ್ಯಮ ವರ್ಗದವರು ಕೂಡ ಅದನ್ನ ನಾನು ಸಚಿವನಾದ್ಮೇಲೆ ಅದನ್ನ ಒಬ್ಬ ದಕ್ಷ ಅಧಿಕಾರಿಯನ್ನು ಹಾಕಿ ಅದನ್ನ ಅಲ್ಲಿ ಸ್ವಲ್ಪ ಎಲ್ಲವನ್ನ ಇದ್ದಂತ ಒಂದು ಮಷಿನರಿಯಲ್ಲೇ ಇದ್ದಂತ ಕೆಲಸಗಾರರಲ್ಲೇ ಒಂದು ದಿವಸ ನಾನು ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಿ 3 ಶಿಫ್ಟ್ ಆಗ್ತಿದ್ರೆ ಒಂದೇ ಶಿಫ್ಟ್ ಆಗ್ತಾ ಇತ್ತು, 3 ಶಿಫ್ಟ್ ಮಾಡಿಸಿ ಪ್ರೊಡಕ್ಷನ್ 40% ಜಾಸ್ತಿ ಮಾಡಿಸಿ ಸುಮಾರು 1700 ಕೋಟಿ ರೂಪಾಯಿ ವಹಿವಾಟು ಮಾಡಿ ಇವತ್ತು 430ರಿಂದ 450 ಕೋಟಿ ರೂಪಾಯಿ ಒಂದು ದಿವಸ ಲಾಭವನ್ನು ನಾವು ಗಳಿಸಿದ್ವಿ. 22 ಹೊಸ ಪ್ರಾಡಕ್ಟ್ಸ್ ಇದು ಮಾಡಿದ್ವಿ ಮತ್ತು ಬೇರೆ ಬೇರೆ ಇವತ್ತು ದಿವಸ ನಾವು ಎಲ್ಲ ಕಡೆನೂ ಕೂಡ ಈ ಏಜೆಂಟ್ಸ್ ಅಂತಾರೆ ಮೊದಲೆಲ್ಲಾನು ಕೂಡ ಅದು ಆಕ್ಟಿವ್ ಆಗಿರಲಿಲ್ಲ, ನೆಟ್ವರ್ಕ್ ಮಾಡಿ ವಿಸ್ತರಣೆ ಮಾಡಿ ಎಲ್ಲ ಕಡೆನೂ ಕೂಡ ಮತ್ತೆ ಇದು ಮಾಡುವಂಥದ್ದು ಮಾಡಿದ್ದೀವಿ. ಒಬ್ಬರನ್ನ ಅಲ್ಲಿ ಹಿಂದೂಸ್ತಾನ್ ಲಿವರ್ದಿಂದ ಒಬ್ಬರು ರಿಟೈರ್ಡ್ ಒಬ್ಬರನ್ನ ರಜನಿಕಾಂತ್ ಹೇಳಿ ಒಬ್ಬರನ್ನ ಸಲಹೆಗಾರನಾಗಿ ಕನ್ಸಲ್ಟೆಂಟ್ ಅಂತ ಮಾಡಿಕೊಂಡು ಈ ಮಾಡ್ತಾ ಇದ್ದೀವಿ. ಈಗಾಗಲೇ ಇವತ್ತು ನಾವು ಈಗ ಒಂದು ಹಂತದಲ್ಲಿ ಈಗ ನಮ್ಮ ಹೊಂಬಾಳೆ ಫಿಲ್ಮ್ಸ್ ಏನಿದೆ ಅವರು ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಾಪ್ಟರ್ 1 ಇದಕ್ಕೆ ನಾವು ಕೂಡ ವಿನಂತಿ ಮಾಡ್ಕೊಂಡು ಮತ್ತು ಅವ್ರಿಗೂ ಕೂಡ ಆಸಕ್ತಿ ಇತ್ತು. ಯಾಕಂದ್ರೆ ಇದಕ್ಕೆ ನಮ್ಮ ಮೈಸೂರು ಸ್ಯಾಂಡಲ್ನ ಬ್ರ್ಯಾಂಡ್ ಮಾಡಬೇಕು ಅಂತ ಹೇಳಿ ಇವತ್ತು ಇದು ಒಂದು ಬಹಳ ದೊಡ್ಡ ಇವೆಂಟ್ ಇದೆ. ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಬಹಳ ದೊಡ್ಡ ಒಂದು ಇವೆಂಟ್ ಇದು ಕಾಂತಾರ 1 ಇರುವಂತದ್ದು. ಹೀಗಾಗಿ ನಾವು ಅವ್ರ ಜೊತೆ ಒಂದು ಟೈಅಪ್ ಅನ್ನು ಮಾಡ್ಕೊಂಡಿದ್ವಿ ಮತ್ತು ಅವರು ಕೂಡ ಬಹಳಷ್ಟು ಒಂದು ಇದರಿಂದ ನಮಗೆ ಒಂದು ಆಲ್ಮೋಸ್ಟ್ ನಮಗೆ ಬಹಳ ಒಂದು ಒಳ್ಳೆಯ ಇದರಿಂದ ಅದನ್ನ ಇದು ಮಾಡ್ಕೊಂಡ್ಬೇಕು ಅಂತೇಳಿ ನಮ್ಗೆ ಇದು ಮಾಡ್ಕೊಂಡಿದ್ದಾರೆ. ಕನ್ನಡ, ತೆಲುಗು, ಹಿಂದಿ, ತಮಿಳ್, ಮಲಯಾಳಂ, ಇಂಗ್ಲಿಷ್ ಅಲ್ಲದೆ ಸ್ಪ್ಯಾನಿಷ್ 7 ಭಾಷೆಗಳಲ್ಲಿ ಕಾಂತಾರ ತೋರಿಸ್ತಾರೆ ಕಾಣಲಿದೆ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ 7 ಭಾಷೆಗಳಲ್ಲಿ ಮತ್ತು ಅತ್ಯಂತ ಮಹತ್ವದ್ದು ಭಾರತ ದೇಶದ 7,000 ಹಾಗೂ 30 ರಾಷ್ಟ್ರಗಳ 6,500 ಕೋಟಿ 6,500ಕ್ಕೂ ಹೆಚ್ಚು ಚಿತ್ರ ಪರದೆಗಳಲ್ಲಿ ಅಂದ್ರೆ 7,000 ನಮ್ಮ ಭಾರತ ದೇಶದಲ್ಲಿ ಮತ್ತು 30 ರಾಷ್ಟ್ರಗಳ ಇತರ ರಾಷ್ಟ್ರಗಳ 6,500ಕ್ಕೂ ಹೆಚ್ಚು ಅಂದ್ರೆ ಸುಮಾರು 13,500 ಪರದೆಗಳಲ್ಲಿ ಏಕಕಾಲದಲ್ಲಿ ಈ ಚಿತ್ರ ಪ್ರದರ್ಶನಗೊಳಕ್ಕೆ ಬರ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಹುಶಃ ಇದು ಭಾರತ ದೇಶ ಇತಿಹಾಸದಲ್ಲಿ ದೊಡ್ಡದಲ್ಲ. ಅದಕ್ಕೆ ನಾವು ನಮ್ಮ KSTLನ ಜೊತೆ ಸಹಭಾಗಿತ್ವವನ್ನು ಹೊಂದಿ ನಮ್ಮ ಮೈಸೂರು ಸ್ಯಾಂಡಲ್ ಅನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಅವ್ರಿಗೆ ಬಹಳಷ್ಟು ಆಫರ್ಸ್ ಬೇರೆ ಬೇರೆ ಕಡೆ ಬಂದಿತ್ತು, ಆದ್ರೆ ಅವರು ಕೂಡ ಇವತ್ತು ದಿವಸ ನಾವು ನಮ್ದು ಒಂದು ಇದಕ್ಕೆ ಇದು ಇರ್ಲಿ ಅಂತ ತಿಳ್ಕೊಂಡು ಅವರು ಕೂಡ ಇದನ್ನ ನಮ್ಮ KSTLನ ಮತ್ತು ಜೊತೆ ಒಂದು ಒಪ್ಕೊಂಡು ಇಂಥ ದೊಡ್ಡ ಇವೆಂಟ್ ಇವತ್ತು ದಿವಸ ಆಗ್ತದೆ. ಇದರಿಂದ ನಮಗೆ ಬಹಳ ದೊಡ್ಡ ಒಂದು ನೆಟ್ವರ್ಕ್ ಸಿಗ್ತದೆ, ಒಂದು ಪ್ರಚಾರ ಆಗ್ತದೆ. ಇವತ್ತು ದಿವಸ ಎಲ್ಲ ಕಡೆನೂ ಕೂಡ ಮೈಸೂರು ಸ್ಯಾಂಡಲ್ ಅನ್ನ ಇನ್ನು ಹೆಚ್ಚಿಗೆ ನಾವು ವಿಶ್ವಾದ್ಯಂತ ನಾವು ಏನು ಹಮ್ಮಿಕೊಳ್ಬೇಕು ಅಂತೇಳಿ ನಾವು ಇದು ಮಾಡ್ಕೊಂಡಿದೀವಿ. ಅದಕ್ಕೆ ಅದು ಸಹಕಾರಿ ಆಗ್ತದೆ. ಇದು ಬಹಳ ಹೆಮ್ಮೆಯ ವಿಚಾರ ನಮ್ದು.